ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ಸೆಕೆಂಡ್ ಪಿ ಸಿ ರಿಸಲ್ಟ್ ಅಪ್ಡೇಟ್ಗೆ. ಈಗ ತಾನೇ ನಿಮಗೆ ತಿಳಿಸಿದ್ದೀನಿ ಏನಪ್ಪ ಅಂದರೆ ನಾಳೆ ಸೆಕೆಂಡ್ ಪಿ ಸಿ ರಿಸಲ್ಟ್ ಬರುತ್ತಾ. ಕರೆಕ್ಟಾಗಿ 100% ಹೇಳ್ತಾ ಇದ್ದೀನಿ ನ್ಯೂಸು. ನಾಳೆ ಖಂಡಿತ 100% ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಅದು ಅಫಿಷಿಯಲಾಗಿ ಕೂಡ ಅನೌನ್ಸ್ಮೆಂಟ್ ಮಾಡಿದೆ. ಯಾಕೆ ಇನ್ನೂ ನಮಗೆ ಅಂದರೆ ಬಿಫೋರ್ ಒಂದು ಮುಂದೆ ಎಜುಕೇಷನ್ ಮಿನಿಸ್ಟ್ರು ಪ್ರೆಸ್ ಮೀಟ್ ಅನ್ನೋದು ಕರಿತಿತ್ತು ನೋಡಿ. ನಾನು ಅದೇ ಹೇಳ್ತಿದ್ದೆ, ಹೋದ ವರ್ಷವೂ ಇದೇ ಥರ ಆಗ್ಬಿಡ್ತು. ಆದರೆ ಈ ವರ್ಷ ಒಂದು ಸ್ವಲ್ಪ ಒಂದು ಇಂಟ್ ಅನ್ನೋದು ಸಿಗುತ್ತೆ. ಅಂದರೆ ನಾಳೆ ರಿಸಲ್ಟ್ ಬರುತ್ತೆ ಒಂದು ಕುತೂಹಲ ಅನ್ನೋದು ಇತ್ತು. ಆದರೆ ಹೋದ ವರ್ಷ ಹಾಗಾಗಿರಲಿಲ್ಲ. ಸಡನ್ನಾಗಿ ನಾಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿಬಿಟ್ರು. ಆ ಒಂದು ಕಾರಣ ಅದರಿಂದ ಈ ವರ್ಷವೂ ಅದೇ ಥರ ಆಗಿದೆ. ಬಟ್ ಆದರೆ ನಾಳೆ ಪ್ರೆಸ್ ಮೀಟ್ ಅಟ್ಟೆ ಟೈಮಲ್ಲೇ ಕರೆದ್ಬಿಟ್ಟು ನಾಳೆ ಏನಾಗುತ್ತೆ ರಿಸಲ್ಟ್, ಪ್ರತಿಯೊಂದು ಗ್ರೇಸ್ ಮಾರ್ಕ್ಸು ಎಷ್ಟು ಜನ ಪಾಸ್ ಆಗಿದ್ದಾರೆ ಎಲ್ಲನೂ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ಈಗ ನಮ್ಮ ಒಂದು ಕರ್ನಾಟಕ ರಿಸಲ್ಟ್ನ ನಾವು ಎಲ್ಲಿ ಚೆಕ್ ಮಾಡೋದು ಅಂತಂದರೆ, ನಿಮಗೆ ಕರ್ನಾಟಕ ರಿಸಲ್ಟ್ ಅಂದರೆ ಜಸ್ಟ್ ಇದು KRISULT.nic.in ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಂಬಿಟ್ರೆ ನಿಮಗೆ ರಿಸಲ್ಟ್ನ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ನಾಳೆ 12:30ಯಿಂದ 1:30 ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿರಲ್ಲ. ಬಟ್ ನಿಮಗೆ ರಿಸಲ್ಟ್ ಅಲ್ಲೆಲ್ಲ ಸಿಗ್ತಾ ಇರುತ್ತೆ. ಅದು ಎಲ್ಲಿ ಅಂತ ಲಿಂಕ್ಗಳು ಸಿಗಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಯಾಕಂದರೆ ವೆಬ್ಸೈಟ್ ಅಂತೂ ಫುಲ್ ಸರ್ವರ್ ಬರುತ್ತೆ. ನಿಮ್ಮ ರಿಸಲ್ಟ್ ಅನ್ನೋದು ನಿಜವಾಗ್ಲೂ ಚೆಕ್ ಮಾಡೋಕ್ಕಾಗಲ್ಲ ಅಟ್ ಟೈಮಲ್ಲಿ. ಆಫ್ಟರ್ 1 or 2 hour ಆಮೇಲೆ ನೀವು ರಿಸಲ್ಟ್ನ ಚೆಕ್ಔಟ್ ಮಾಡ್ಕೋಬೋದು. ಅದಕ್ಕೆ ಅಂಥ ರಿಸಲ್ಟ್ನ ಚೆಕ್ ಮಾಡೋಕೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಬೇಕು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು. ನಿಮಗೆ ರಿಸಲ್ಟ್ ಬೇರೆ ಲಿಂಕ್ ಅನ್ನೋದು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ. ನಿಜವಾಗ್ಲೂ ಸಿಗುತ್ತೆ 100%. ನಾನು ಹೇಳಿದ್ದು ನನ್ನ ಮೇಲೆ ನಂಬಿಕೆ ಕೊಳ್ಳಿ. ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿರಿ. ಈಗ ನೀವು ರಿಸಲ್ಟ್ ಚೆಕ್ಔಟ್ ಮಾಡಬೇಕಂದ್ರೂ ಆಗೇನಂತಂದರೆ ನಮ್ಮ ಈ ಒಂದು ವೆಬ್ಸೈಟಲ್ಲಿ ಬಂದರೆ ಇನ್ನೂ ಏನು ಗುರು ಏನು ಅಪ್ಡೇಟ್ ಆಗಿಲ್ಲ 2019 ಅನ್ನೋದಿದೆ. ಇಲ್ಲ, ಖಂಡಿತ ಇವತ್ತು ನೈಟ್ ಇಲ್ಲ ಮಾರ್ನಿಂಗ್ ಅಪ್ಡೇಟ್ ಅನ್ನೋದು ಆಗುತ್ತೆ. ಬೇಕಾದ್ರೆ ನಾನು ಮಾರ್ನಿಂಗ್ ಬೇಕಾದ್ರೆ ಮತ್ತೆ ಒಂದು ವೀಡಿಯೋ ಮಾಡಿ ತಿಳಿಸ್ತೀನಿ. ಅಪ್ಡೇಟ್ ಆಗಿದ್ಮೇಲೆ ನಿಮ್ಮ ರಿಸಲ್ಟ್ ಬಿಟ್ಟಿದ ತಕ್ಷಣ ನಾನು ಒಂದು ಖಂಡಿತ ನಿಮ್ಗೆ ವೀಡಿಯೋ ಮಾಡೋಂತ ತಿಳಿಸ್ತೀನಿ. ಅದಕ್ಕೋಸ್ಕರ ಮುಂಚೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಯಾಕಂದರೆ ನಿಮಗೆ ಲಿಂಕ್ ಫಸ್ಟ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಅದು ಒಂದು ಬೇರೆ ಸರ್ವರ್ ಲಿಂಕ್ ಆಗಿರುತ್ತೆ. ಅಲ್ಲಿ ನಿಮ್ಮ ರಿಸಲ್ಟ್ನ ಆರಾಮಾಗಿ ಈಸಿಯಾಗಿ ಚೆಕ್ಔಟ್ ಮಾಡ್ಕೋಬೋದು. ಯಾವುದೇ ಥರ ತೊಂದರೆ ಆಗೋದಿಲ್ಲ. ಮತ್ತು ಹಾಗೂ ನಮ್ಮ ಈ ಒಂದು ಕರ್ನಾಟಕ ವೆಬ್ಸೈಟಲ್ಲಿ ಇನ್ನೂ ಅಫಿಷಿಯಲ್ ನೋಟಿಫಿಕೇಷನ್ ಬಂದಿಲ್ಲ ಅಂತ ತುಂಬ ಜನ ಕೇಳ್ತಿದ್ರು. ಅಲ್ಲಿ ಅಪ್ಡೇಟ್ ಮಾಡ್ತಿದ್ದಾರೆ. ಬಟ್ ಆದರೆ ನೋಟಿಫಿಕೇಷನ್ ಅನ್ನೋದು ಆಲ್ರೆಡಿ ಬಂದಿದೆ. ನೀವು ಚೆಕ್ಔಟ್ ಮಾಡ್ಕೋಬೋದು. ಈ ನಮ್ಮ ಒಂದು ಇದೇ ಒಂದು ವೆಬ್ಸೈಟ್ ಲಿಂಕಿಂದ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ತೀರಾ. ಖಂಡಿತ 100% 100% ನಾಳೆ ರಿಸಲ್ಟ್ ಬರುತ್ತೆ. ಇದು ಒಂದು ಇನ್ಫಾರ್ಮೇಟಿವ್ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ತುಂಬ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿ. ಖಂಡಿತ ನಾಳೆ ರಿಸಲ್ಟ್ ಅನ್ನೋದು 100% ಸತ್ಯವಾಗಲೂ ಬರುತ್ತೆ. ಇದು ಒಂದು ಗುಡ್ ನ್ಯೂಸು. ಇದು ನಾನು ಹೇಳಿದ್ಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೇಳಿದ್ಮೇಲೆ ಖಂಡಿತ ರಿಸಲ್ಟ್ ಬರುತ್ತೆ. ಅದೇ ಯಾವುದೇ ಕಾರಣ ರಿಸಲ್ಟ್ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕಲ್ಲ, ನಾಳೆ ಬರುತ್ತೆ. ನೀವು ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರಿಗೂ ನಿಮ್ಮ ರಿಸಲ್ಟ್ ಅನ್ನೋದು ಚೆನ್ನಾಗಿ ಬರಲಿ. ನಿಮ್ಮ ಎಲ್ಲ ಸ್ಟೂಡೆಂಟ್ಸ್ಗೂ ಮುಂದೆ ಒಂದು ಭವಿಷ್ಯದಲ್ಲಿ ಒಳ್ಳೆಯದನ್ನೋದಾಗಲಿ. ಮುಂದಿನ ನೀವೀಗ ಡಿಗ್ರಿ ಸ್ಟೂಡೆಂಟ್ಸು, ನಿಮಗೆ ಒಂದು ಕೋರ್ಸು ನಿಮ್ದು ಏನು ಅನ್ನೋದು ನಿಮ್ಮ ತಲೆ. ಯಾಕಂದರೆ ನಿಮ್ಮದು ಈ ಮುಂದಿನ ಗುರಿ ಒಂದು ದೊಡ್ಡದಾಗಿರಲಿ. ಮುಂದೆ ನೀವೇ ಒಂದು ಏನಾಗ್ತೀರ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಇನ್ಮೇಲಿಂದ ನಿಮ್ಮ ಲೈಫ್ ಅನ್ನೋದು ಒಂದು ಬೇರೆ ಪೊಸಿಷನಲ್ಲಿ ಹೋಗುತ್ತಿರುತ್ತೆ. ಒಂದು ಗುರಿ ಅನ್ನೋದು ಇಟ್ಕೊಳ್ಳಿ. ಇನ್ಮೇಲಿಂದ ಸೆಕೆಂಡ್ ಪಿ ಸಿ ರಿಸಲ್ಟ್ ಬಂದಮೇಲೆ ನಾಳೆ ಮಾರ್ನಿಂಗ್ ಮತ್ತೆ ಸಿಗೋಣ. ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಂತ ನಮ್ಮ ಹುಡುಗರು ಎಲ್ಲರೂ ಚೆನ್ನಾಗಿ ಬರ್ದಿರ್ತೀರ ಅನ್ಕೋತೀನಿ. ಏನೇ ಆಗಲಿ ರಿಸಲ್ಟ್ ಏನೇ ಆಗಲಿ ನಿಮ್ಮ ಒಂದು ಗುರಿ ಇರಬೇಕು. ಅದನ್ನ ಮುಟ್ಟೋರ್ಗೂ ನೀವು ಇದೇ ಥರ ಮುಂದೆ ಹೋಗ್ತೀರಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಡಿ. ಲವ್ ಯು ಆಲ್. ಟಾಟಾ ಬೈ ಗಾಯ್ಸ್.